ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆವಾಗ ಹೇಳಿದ್ವಿ, ಈಗಳೆಲ್ಲ ಅಂತ ಯಾವುದೂ ವಿಚಾರ ಚರ್ಚೆ ಇಲ್ಲ ಅಂತ ಹೇಳಿದ್ರು. ಈಗ ಅಷ್ಟೇ ರೀ, ಈಗ ಯಾವುದೂ ಚರ್ಚೆ ಇಲ್ಲ. ಬಂದಾಗ ನಿಮ್ಗೆ ಹೇಳ್ತೀವಿ ಖಂಡಿತವಾಗಿ. ಬದಲಾವಣೆ ಆಗ್ಬೇಕಂತೇನಿಲ್ಲ, ನಮ್ಮ ವಿವೇಚನೆಗೆ ಬಿಟ್ಟಿದ್ದಲ್ಲ, ಅದು ಹೈಕಮಾಂಡಿಗೆ ಬಿಟ್ಟಿದ್ದು. ಸೊ ಅವ್ರು ಮಾಡ್ತಾರೆ. ಸರ್ ಕೆಪಿಎಸ್ಸಿ ಏನು ಪರೀಕ್ಷೆಯಲ್ಲಿ ಮತ್ತೆ ಗೊಂದಲಗಳು ಪದೇ ಪದೇ ರಿಪೀಟ್ ಆಗ್ತಾ ಇದೆ, ಯಾವಾಗ ಸರ್ ಅದು ಸಂಬಂಧಪಟ್ಟವ್ರು ಮಾಡಬೇಕಲ್ರಿ. ಈಗೇನಲ್ಲ, ಎಲ್ಲ ಸರ್ಕಾರದಾಗೂ ಆಗಿದೆ. ಅದು ಹಿಂದೇನು ಇನ್ನೂ ಕೂಡ ಕೋರ್ಟ್ನಲ್ಲಿ ನಡೀತಾ ಇದೆ. ಇನ್ನೂ ಕೆಲವು ಇತ್ಯರ್ಥ ಆಗಿದೆ, ಕೆಲವು ಇತ್ಯರ್ಥ ಆಗಬೇಕು. ಸೊ ಗೊಂದಲ ಅಂತ ಇವ್ರು ನಿಜ, ಅದರಲ್ಲಿ ಪ್ರಶ್ನೆ ಇಲ್ಲ. ನಮ್ಮ ಸರ್ಕಾರದಾಗ ಆಗಿದೆ, ಹಿಂದಿನ ಸರ್ಕಾರದಾಗ ಕೂಡ ಗೊಂದಲ ಆಗಿದೆ. ಅದಕ್ಕೂ ಆ ಸಂಸ್ಥೆ ಆಯೋಗದವರು ಸರಿಪಡಿಸ್ಬೇಕಂತ. ಸರ್ ಕೆಪಿಎಸ್ಸಿ ಹಗಲಲ್ಲೇ ಗೊಂದಲ ಆಗ್ತಾ ಇರೋದು ಕಪ್ಪಚ್ಚುಕ್ಕೆ ಇದೆ ರಾಜ್ಯಕ್ಕೆ ಅನ್ನೋದು ಒಂದು ಆಪಾದನೆ ನೋಡಿ. ಹೇಳಿದಿಲ್ಲ, ಆದ್ರೆ ಇರ್ಬೋದು, ಇಲ್ಲ ತಿಳಲಿಕ್ಕೆ ಆಗೋಲ್ಲ. ಎಲ್ಲ ಸರ್ಕಾರದಲ್ಲಿ ಆಗಿದೆ, ನಮ್ಮ ಸರ್ಕಾರದಾಗ ಆಗಿದೆ, ಹಿಂದಿನ ಸರ್ಕಾರದಾಗ ಆಗಿದೆ. ಆಗದಂಗೆ ನೋಡೋಂಥ ಜವಾಬ್ದಾರಿ ಆ ಸಂಸ್ಥೆ, ಅದು ಇಂಡಿಪೆಂಡೆಂಟ್ ಸಂಸ್ಥೆ ಇದೆ. ಅವ್ರು ಮಾಡಬೇಕು, ಸರಿಯಾಗಿ ಮಾಡಬೇಕು. ಗುತ್ತಿಗೆದಾರರಿಗೆ ಬಿಲ್ ಕ್ಲಿಯರ್ ಮಾಡೋ ವಿಚಾರದಲ್ಲಿ ಸಾಕಷ್ಟು ಗೊಂದಲ ಆಗಿದೆ. ದೊಡ್ಡ ಗುತ್ತಿಗೆದಾರಿಗೆ ಕೊಡ್ತೀರಿ, ಸಣ್ಣ ಗುತ್ತಿಗೆದಾರಿಗೆ ಬಿಲ್ ಕ್ಲಿಯರ್ ಆಗ್ತಾ ಇಲ್ಲ. ಹಾಗೇನಿಲ್ಲ, ಎಲ್ಲರಿಗೂ ನಾವು ಸಮಾನತೆ ಕೊಡ್ತೀವಿ ನಾವು. ಹಂಗೇನು ದೊಡ್ಡದು ಸಣ್ಣದಂತಿಲ್ಲ, ಪರ್ಸೆಂಟೇಜ್ ವೈಸ್ ಎಲ್ಲರಿಗೂ ಸಮಾನ ಆಗಿ ಕೊಡ್ತೀವಿ ನಾವು. ಲಾಬಿ ಮಾಡ್ತಾರೆ ಬೇಕಾದರೆ ಹಾಗೇನಿಲ್ಲ ಲಾಬಿ ಅಂತೇನಿಲ್ಲ. ಸೊ ಸಮಾನವಾಗಿ ಕೊಡುವಂಥ ನಮ್ಮ ಸರ್ಕಾರ ಬಂದ ಮೇಲೆ ನಮ್ಮ ಇಲಾಖೆ ಅದರಲ್ಲಿ ನಂಬರ್ 1 ಇದೆ. ಎಲ್ಲರಿಗೂ ಅಂದರೆ ಸಣ್ಣವ್ರಿಗೂ ಪ್ರಾಮುಖ್ಯತೆ ಕೊಡ್ತೀವಿ, ದೊಡ್ಡವ್ರಿಗೆ ಕೂಡ ಪ್ರಾಮುಖ್ಯತೆ ನಾವು ಕೊಡ್ತೀವಿ. ಸರ್ ಈಗ ಜಾತಿ ಜನಗಣತಿನ ಬಿಜೆಪಿಯವರು ವಿರೋಧ ಮಾಡ್ತಾ ಇದ್ರು, ಈಗ ಪ್ರಧಾನಮಂತ್ರಿಗಳೇ ಜನಗಣತಿ ಅದನ್ನು ನೀವು ಪ್ರಶ್ನೆ ಮಾಡಬೇಕು. ಯೂ-ಟರ್ನ್ ಒಂದೇ ಸಾರಿ ಯೂ-ಟರ್ನ್ ಹೊಡಿತಾರಲ್ಲ ಗಾಡಿ, ಇಲ್ಲಿವರೆಗೆ ಹಾಗೆ ಹೀಗೆ ಹೇಳಿದ್ರು ಇಲ್ಲ. ಈಗ ಅವ್ರದ್ದೇನೋ ಮುಂದೆ ದೂರದೃಷ್ಟಿ ಇದೆ, ಹಾಗೆ ಹೀಗೆ ಅಂತ ಅವರ ಸಮರ್ಥನೆ ಮಾಡ್ಕೋತಾರೆ. ನೀವು ಕೇಳ್ಬೇಕು ಅವ್ರನ್ನ. ಏಕಾಏಕಿ ಅದ್ರ ಬಗ್ಗೆ ಭಾಳಷ್ಟು ಪ್ರೀತಿ ಬಂದಿದೆ. ನಾವು ಮಾಡಿದ್ನಾಗೂ ಸರಿ ಅನಿಸೋಲ್ಲ. ಈಗ ಅವ್ರು ಮಾಡ್ಬೇಕಾದ್ರೆ ಅದಕ್ಕೆ ಭಾಳ ದೂರದೃಷ್ಟಿ ಇದೆ, ಹಾಗೆ ಈಗ ಹೇಳ್ತಿದ್ದಾರೆ. ಅದಕ್ಕೆ ನೀವೇ ಪ್ರಶ್ನೆ ಕೇಳಬೇಕು ಅವ್ರು. ಸರ್ ಈಗ ನೀವು ಮಾಡಿದ ಕತೆ, ನಿಮ್ಮದು ಕತೆ ನಮ್ಮದೇ ನಡೀತಾ ಇದೆ, ನಮ್ಮದು ಆಗಿದೆ. ಈಗ ನಾಳೆ 9 ತಾರೀಕು ಮತ್ತೆ ಚರ್ಚೆಗೆ ಬರ್ತೈತೆ ಕ್ಯಾಬಿನೆಟ್ನಲ್ಲಿ. ಸೊ ಅವಾಗೇನು ತೀರ್ಮಾನ ಆಗ್ತೈತೆ ಕಾಯ್ದು ನೋಡಬೇಕು. ಮಾಡ್ತಿದ್ದಾರೆ, ಅವ್ರಿಗೆ ಅವಕಾಶ ಕೊಡ್ತಾರೆ. ಅವ್ರ ಜೊತೆ ಚರ್ಚೆ ಮಾಡಲಿಕ್ಕೆ ಸರ್ಕಾರ ಅವ್ರ ಜೊತೆ ಮುಕ್ತವಾಗಿ ಚರ್ಚೆ ಮಾಡ್ತಾರೆ. ಈ ವಿಚಾರದಲ್ಲಿ ಸಿಎಂ ಅವರು ಸಚಿವರು ಲಿಖಿತವಾಗಿ ಕೊಡಬೇಕು ಅಂತ ಅದು ಹೇಳಿದ್ದಾರೆ. 9 ತಾರೀಕು ಒಳಗೆ ಲಿಖಿತವಾಗಿ ಕೊಡ್ಲಿಕ್ಕೆ ಕೇಳಿದ್ದಾರೆ. ಸೊ ಚರ್ಚೆ ಮಾಡಿ ಕೊಡ್ತೀವಿ ಲಿಖಿತವಾಗಿ. ಅಲ್ಲೇ ಭಾಳ ಜ್ಞಾಪಕ ಇದೆ, ಕೆಲವರು ಲಿಖಿತ ಕೊಡೋಕ್ಕಿಂತ ಮಾಡ್ತಿದ್ದಾರೆ. ಇಲ್ಲ ನೋಡಿ, ಇನ್ನೂ ಕೊಟ್ಟಿಲ್ಲ, ಕೊಡ್ಲಿಕ್ಕೆ ಕೇಳಿದ್ದಾರೆ 9 ತಾರೀಕಿಗೆ. ನಾವೆಲ್ಲ ಕೊಡ್ತಾ ಇದ್ದೀವಿ. ಬಹುತೇಕ ಸಚಿವರು ಆ ಬಗ್ಗೆ ಆಸಕ್ತಿ ಹೊಂದಿಲ್ಲ, ಯಾಕಂದ್ರೆ ಅದು ಒಪ್ಪಿಗಿಲ್ಲ ಅಂತ. ಒಪ್ಪಿಗಿಲ್ಲ ಅಂದ್ರೆ ಒಪ್ಪಿಗಿಲ್ಲ ಅಂತ ಕೊಡ್ಬೇಕು ಅಷ್ಟೇ. ಅದರಲ್ಲಿ ಭಿನ್ನಾಭಿಪ್ರಾಯ ಇದೆ ಅಂದಾಗ ಅದಕ್ಕೇನೆ ಹಂಗೇನು ಹೇಳೋಕ್ಕಿಲ್ಲ. ಭಿನ್ನಾಭಿಪ್ರಾಯ ನನ್ನ ಅದು ರೈಟ್ಸು. ಸರಿ ಇಲ್ಲ ಅಂತ ಹೇಳೋದು ನನ್ನ ಹಕ್ಕದು. ಸರ್ಕಾರ ಮಾಡಿದಿಲ್ಲ ಒಪ್ಕೋಬೇಕಂತೇನು ನಮ್ಗೆ ನಿರ್ಬಂಧ ಇಲ್ಲ. ಸರ್ಕಾರದ ಒಂದು ಪಾತ್ರ ಇರ್ಬೋದು. ಅದು ಸರಿ, ಜನಕ್ಕೆ ಸರಿ ಇಲ್ಲ ಅಂದರೆ ನಾನು ತಿರಸ್ಕಾರ ಮಾಡೋದು ನನಗೆ ಅಧಿಕಾರ ಇದೆ. ಸೊ ಇಲ್ಲಾಂದ್ರೆ ಇಲ್ಲ ಅಂತ ಹೇಳ್ಬೇಕು, ಇಲ್ಲ ಹೀಗೆ ಮಾಡಬೇಕಂತ ಬರೆದು ಕೊಡಬೇಕು. CM ಅವ್ರು ಆಪ್ಷನ್ ಕೊಟ್ಟಿದ್ದಾರೆ, ನೀವು ನಿಮ್ದು ಏನೇ ಅದರ ರೈಟಿಂಗ್ ಕೊಡಂತ. ನಾವು ಕೊಡ್ತೀವಿ, ಬೇರೆಯವರು ಕೊಡ್ತಾರೆ. ಅವ್ರು ಏನಿಲ್ಲಂದ್ರೆ ಇಲ್ಲದ ಕೊಡ್ತಾರೆ, ಹೌದು ಕೊಡ್ತಾರೆ. ಕಾದು ನೋಡೋಣ.